ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಸಾಫ್ಟ್ ಆದ ರವಾ ಲಡ್ಡು ರೆಸಿಪಿ. ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮಾಡೋದು ಕೂಡ ತುಂಬ ಈಸಿ. ಫಸ್ಟ್ ಒಂದು ಪ್ಯಾನಿಗೆ 1 ಕಪ್ಪಷ್ಟು ತುಪ್ಪ ಹಾಕಿ ಬಿಸಿ ಆದಮೇಲೆ 2 ಕಪ್ಪಷ್ಟು ರವೆ ಹಾಕಿ, ಈ ರವೆ ನಾವು ನಾರ್ಮಲ್ ಮನೇಲಿ ಯೂಸ್ ಮಾಡ್ತೀವಲ್ಲ ಉಪ್ಪಿಟ್ಟೆಲ್ಲ ಮಾಡೋಕ್ಕೆ, ಅದೇ ರವೆ, ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು 5 ರಿಂದ 10 ಮಿನಿಟ್ಸ್ವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಹುರ್ಕೊಳ್ಳಿ. ಇದು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಒಂದು 5 ರಿಂದ 10 ಮಿನಿಟ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ. ನಿಮಗೆ ಫ್ರೈಡ್ ಡ್ರೈ ಫ್ರೂಟ್ ಇಷ್ಟ ಅಂದರೆ ನೀವು ಫಸ್ಟೇ ತುಪ್ಪ ಬಿಸಿ ಆಗುತ್ತಲ್ಲ ಆವಾಗಲೇ ನೀವು ಡ್ರೈ ಫ್ರೂಟ್ಸ್ ಹಾಕಿಬಿಡಿ. ಅದು ಫ್ರೈ ಆದಮೇಲೆ ನೀವು ರವೆ ಹಾಕಿ. ನಾನಿಲ್ಲಿ ರವೆ ಹಾಕಾದ್ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ. ಇದನ್ನು ಕೂಡ ಹಾಕಿ ಒಂದು 4 ರಿಂದ 5 ಮಿನಿಟ್ಸ್ ಇದನ್ನು ಕೂಡ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೆಕ್ಸ್ಟ್ ಇದನ್ನು ತೆಗೆದು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಒಣಗಾಗಕ್ಕೆ ಬಿಡಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ 3/4 ಕಪ್ಪಷ್ಟು ಶುಗರ್ನ ಯೂಸ್ ಮಾಡಿದ್ದೀನಿ, ಹಾಕ್ತಿದ್ದೀನಿ. ಪೌಡರ್ ಶುಗರ್ ಅಂದರೆ ಜಾಸ್ತಿ ಪೌಡರ್ ಮಾಡೋಕ್ಕೆ ಹೋಗಬೇಡಿ, ಶುಗರ್ನ ಸ್ವಲ್ಪ ಉದ್ರುದ್ರಾಗೆ ಇರಲಿ. ನೆಕ್ಸ್ಟ್ ಇಲ್ಲಿ ನಾನು ಬಿಸಿ ಆಗಿರೋ ಮಿಲ್ಕನ್ನು ಹಾಕ್ತೀನಿ. ಬಿಸಿ ಬಿಸಿ ಇರಬಾರ್ದು, ಸ್ವಲ್ಪ ತಣ್ಣಗಾದ್ಮೇಲೆ 1 ಕಪ್ಪಷ್ಟು ಹಾಲು ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಉಂಡೆ ಕಟ್ ನೋಡ್ಕೊಳ್ಳಿ ಲಡ್ಡು ಆಗ್ತಿದೆಯಾ ಅಂತ. ಲಡ್ಡು ಆದರೆ ಸಾಕು, ಇಲ್ಲಾಂದರೆ ಇನ್ನೂ ಬೇಕನ್ಸಿದ್ರೆ ನಿಮಗೆ ಇನ್ನೊಂಚೂರು ತುಪ್ಪ ಅಥವಾ ಮಿಲ್ಕನ್ನ ಆ್ಯಡ್ ಮಾಡಿ ಈ ಥರ ಲಾಡುನ ನೀವು ರೆಡಿ ಮಾಡ್ಬೋದು. ನೋಡಿ ಕೈಯಿಂದ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಈ ಥರನೇ ನೀವೆಲ್ಲ ಉಂಡೆಗಳನ್ನು ಮಾಡ್ಕೊಳ್ಳಿ. ಜಸ್ಟ್ 2 ಕಪ್ ರವೆಯಿಂದ ನೀವು 20 ರಿಂದ 25ವರೆಗೆ ಲಾಡುನ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದು 8 ದಿವಸ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.